ಇಟ್ಕೊಳ್ಳಿ ಹಂಗೆ ಕ್ಲಿಯರ್ ಆಗಿದೆ. ಎಂಜಾಯ್ ಮಾಡಿ ಏನ್ ಹೇಳ್ತಾರೆ ಡೆವಿಲ್ ಸೆಲೆಬ್ರೇಷನ್ ಮತ್ತೆ ವೈಬ್ರೇಷನ್. ಸೆಲೆಬ್ರೇಷನ್ ನೋಡ್ತಾ ಇದ್ರೆ ಅಂದ್ರೆ ಯೂಶಲಿ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ಸ್ಪೆಷಲಿ ಈ ಸತಿ ದರ್ಶನ್ ಸೆಲೆಬ್ರಿಟೀಸ್ ಈ ಸಿನಿಮಾನ ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇದ್ದಾಗೆಲ್ಲ. ನಾನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗೆಲ್ಲ ಬರೀ ಅದರದೇ ವಿಡಿಯೋಸ್ ನೋಡ್ತಾ ಇದ್ದೀನಿ. ನಾನು ಇನ್ನು ಬೇರೆ ಏನು ನಡೀತಾ ಇಲ್ಲ ಪ್ರಪಂಚದಲ್ಲಿ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿಮ್ಗೆ ಏನ್ ಅನ್ಸ್ತು? ರಿಪೋರ್ಟ್ ಏನ್ ಬಂತು ಸರ್? ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬಾ ಖುಷಿ ಪಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾರೆ. ಅವ್ರಿಗೆ 2 ಕ್ಯಾರೆಕ್ಟರ್ನು ಸಪ್ರೇಷನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ದರ್ಶನ್ ಅಂತಿದ್ರು. ಅಂಡ್ ಕಾಮಿಡಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ಈಗ ನಾನು ನೋಡ್ಬಿಟ್ಟು ಡಿಸೈಡ್ ಹೇಳ್ತಾರೆ ನಿಜಾನ ಸುಳ್ಳ ಅಂತ. ಶೂಟಿಂಗ್ ಸಂದರ್ಭದಲ್ಲಿ ಯಾವತ್ತಾದ್ರೂ ಹೋದಾಗ ಹಂಚಿಕೊಂಡಿರೋದು ಈ ತರ ಏನಾದ್ರು ಈ ಸಂದರ್ಭದಲ್ಲಿ ನೆನಪಿಸಬಹುದಾ? ಏನು ಶೂಟಿಂಗ್ ಸಂದರ್ಭದಲ್ಲಿ ನೀವು ದರ್ಶನ್ ಅವರು ಮಾತಾಡಿರೋದಾಗಿತ್ತು ಆ ತರ ಯಾವತ್ತಾದ್ರೂ ಅಂದ್ರೆ ಇದು 3rd ಸಾಂಗ್ ರಿಲೀಸ್ ಆಯ್ತಲ್ಲ, ಅದ್ರ ಶೂಟಿಂಗ್ ಟೈಮಲ್ಲಿ ಒಂದಿನ ಹೋಗಿದ್ದೆ ನಾನು. ಆ ಸೆಟ್ ಎಲ್ಲ ನೋಡಿ ತುಂಬಾ ಖುಷಿ ಪಟ್ಟೆ. ಅಂಡ್ ದರ್ಶನ್ ಮ್ಯಾನರಿಸಮ್ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು. ಅಂಡ್ ಎವ್ರಿ ಸಿನಿಮಾ ಬೇರೆ ಬೇರೆ ತರ ಕಾಣ್ತಾನೆ ದರ್ಶನ್. ಪ್ರೀವಿಯಸ್ ಸಿನಿಮಾಲ್ ಇದ್ದಾಗ ಇದ್ರಲ್ಲಿ ಇರಲ್ಲ, ಇದ್ರಲ್ಲಿದ್ದಾಗ ಇನ್ನೊಂದ್ರಲ್ಲಿ ಇರಲ್ಲ. ಹಂಗೆ ಅಂದ್ರೆ ಅವ್ನು ತಗೊಳ್ಳೋ ಕ್ಯಾರೆಕ್ಟರ್ಗಳೇ ಹಂಗಿರುತ್ತೆ, ಅವನ ಡೈರೆಕ್ಟರ್ಗಳು ನೋಡೋ ರೀತಿಲಿ ಹಂಗಿರುತ್ತೆ, ಬೇರೆ ತರನೇ ಮಾಡಿಸ್ಬೇಕು ಅಂತ ಮಾಡಿಸ್ತಾರೆ. ಸೊ ಅದು ಕಾಣ್ತಾ ಇರುತ್ತೆ. ದರ್ಶನ್ ಸರ್ ಯಾವಾಗಲೂ ರೈತರ ಪರವಾಗಿ ಜಾಸ್ತಿ ಮೂವೀಸ್ ಮಾಡ್ತಾರೆ, ಇದ್ರಲ್ಲೂ ಕೂಡ ಮೆಸೇಜ್ ಇದೆಯಂತೆ. ಅದ್ರ ಜೊತೆಗೆ ರಾಜಕೀಯ ಕಿತ್ತಾಟದ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಕೇಳ್ಪಟ್ಟೆ. ಸೊ ಏನ್ ಮೆಸೇಜ್ ಇರ್ಬೋದು? ಬಿಕಾಸ್ ಇವಾಗ ನಿಮ್ಗೆ ಗೊತ್ತಿರ್ಬೋದು, ಸಿಎಂ ಕುರ್ಚಿ ಕಿತ್ತಾಟ ಅನ್ನೋದು ಹಾದಿ ಬೀದಿ ಜಗಳ ಆಗೋಗ್ಬಿಟ್ಟಿದೆ. ನಾನ್ ಸಿಎಂ ಅಂತ. ಸೊ ಏನ್ ಮೆಸೇಜ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಂತ ಹೇಳ್ಬೋದು? ನಾನು ನೋಡೇ ಇಲ್ಲ ಸಿನಿಮಾನ, ಮೆಸೇಜ್ ಏನ್ ಕೊಡಿದೆ ಅಂತ ತಿಳಿಯಕ್ಕೆ. ಇವಾಗ ನೋಡಕ್ ಹೋಗ್ತಾ ಇದೀನಿ. ನೋಡಾದ್ಮೇಲೆ ಬನ್ನಿ ಅವಾಗ ಆನ್ಸರ್ ಮಾಡ್ತೀನಿ ಇದಕ್ಕೆ. ನವಗ್ರಹದಲ್ಲಿ ಒಂದು ನೆಗೆಟಿವ್ ಶೇಡ್ ಅಲ್ಲೂ ಒಬ್ಬ ಹೀರೋನ ಈ ತರ ಸೊ ಇಲ್ಲೂ ಕೂಡ 2 ಕ್ಯಾರೆಕ್ಟರ್. ಸೊ ಆ ಫ್ಯಾನ್ಸ್ಗಳಿಗೆ ಒಂದು ಬೇರೆ ಲೆವೆಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಯೂಶಲಿ ಏನಾಗುತ್ತೆ, ಒಬ್ಬ ಆಕ್ಟರ್ಗೆ ಪಾಸಿಟಿವ್ ಕ್ಯಾರೆಕ್ಟರ್ ತುಂಬಾ ವೇರಿಯೇಷನ್ ತೋರ್ಸಕ್ಕಾಗಲ್ಲ, ನೆಗೆಟಿವ್ ಕ್ಯಾರೆಕ್ಟರ್ ತೋರ್ಸಕ್ ಇಷ್ಟ. ಅಂಡ್ ದರ್ಶನ್ ಅವ್ರು ತುಂಬಾ ಇಷ್ಟ ಇರೋದೇ ಅವ್ರಿಗೆ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಂತ. ನವಗ್ರಹ ಮಾಡಿದಾಗ್ಲೂ ಅಷ್ಟೇ. ಆಕ್ಚುಲಿ ನಾನು ದರ್ಶನ್ಗೆ ಜಗ್ಗು ಕ್ಯಾರೆಕ್ಟರ್ ಪ್ಲಾನ್ ಮಾಡಿರಲಿಲ್ಲ, ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಪ್ಲಾನ್ ಮಾಡಿದೆ. ಬಟ್ ಕತೆ ಕೇಳದ್ಮೇಲಿಂದ ಅಂಡ್ ವಿನೋದ್ ಪ್ರಭಾಕರ್ನ ಆಕ್ಚುಲಿ ಜಗ್ಗು ಕ್ಯಾರೆಕ್ಟರ್ ಅನ್ಕೊಂಡಿದ್ದು. ಬಟ್ ಕತೆ ಕೇಳದ್ಮೇಲೆ ವಿನೋದ್ ಪ್ರಭಾಕರ್ಗೆ ಭಯ ಆಗೋಯ್ತು, ನೆಗೆಟಿವ್ ಅಂತ ಹೇಳಿದ್ರು. ಬಟ್ ಅಲ್ಲೇ ದರ್ಶನ್ ಕೂತು ನಾನು ಮಾಡ್ತೀನಿ ಅಂತ ಹಂಗೆ ಆ ಸಿನಿಮಾಲ್ ಮಾಡಿದ್ದು. ಅಂಡ್ ಗೊತ್ತಿತ್ತು ಅವ್ನ ಅಲ್ಲ ಕ್ಯಾರಿ ಎಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿತ್ತು. ಅವ್ನ ಲೈಫ್ನೇ ಡೆಡಿಕೇಟ್ ಮಾಡಿರೋದು ಆಕ್ಟಿಂಗ್ಗೆ. ಸೊ ತುಂಬಾ ಚೆನ್ನಾಗಿ ಮಾಡ್ತಾನೆ. ನಿಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಡೆವಿಲ್ ಧನುಷ್ ಯಾವ ಪಾತ್ರ ಅಭಿಮಾನಿಗಳನ್ನ ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡಿದೆ ಅಂತ? ಸರ್ 2 ಎಂಜಾಯ್ ಮಾಡ್ತಾರೆ ಸರ್. ಈಗ ಈ ಕ್ಯಾರೆಕ್ಟರ್ ಅಲ್ಲಿ ನೋಡಿದಾಗ ಬಟ್ ನನಗೆ ಬಂದಿದ್ದೇನು ಅಂದ್ರೆ 2 ಬೇರೆ ಬೇರೆ ದರ್ಶನ್ ಆಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇತ್ತು. ಒಂದೇ ದರ್ಶನ್ 2 ಮಾಡಿದ್ದಾರೆ ಅಂತ ಅನಿಸ್ತಾ ಇರಲಿಲ್ಲ ಅಂದ್ರು. ಸೊ ಅದನ್ನ ನಾನು ನೋಡಬೇಕು. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಅದನ್ನ ಹೆಂಗ್ ಪರ್ಫಾರ್ಮ್ ಮಾಡಿದ್ದಾರೆ ನೋಡೋಕ್ಕೋಸ್ಕರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.